ಬೆಂಗಳೂರಿನ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಜೆಡಿ ಮೀಡಿಯಾ ಹೌಸ್ ವತಿಯಿಂದ ನಡೆದ ಕರ್ನಾಟಕ ಜ್ಯೋತಿಷ್ಯ ಭೂಷಣ, ಜ್ಯೋತಿಷ್ಯ ರತ್ನ, ಜ್ಯೋತಿಷ್ಯ ಕೇಸರಿ ಪ್ರಶಸ್ತಿ ಕಾರ್ಯಕ್ರಮ ಅದ್ದೂರಿಯಿಂದ ನೆರವೇರಿತು. ಜ್ಯೋತಿಷ್ಯ ಕೇಸರಿ ಪ್ರಶಸ್ತಿ ಕಾರ್ಯಕ್ರಮ ಅದ್ದೂರಿಯಿಂದ ನೆರವೇರಿತು. ಜೆಡಿ ಮೀಡಿಯಾ ಹೌಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಅನಿತಾ ವಿ ಗೌಡ ಅವರು ತಮ್ಮ ತಂಡದೊಂದಿಗೆ ನಡೆಸಿದ ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ, ಶ್ರೀ ದಿನೇಶ್ ಗುಂಡೂರಾವ್ ಪಾಲ್ಗೊಂಡು ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಮಾಡಿದರು. ಶ್ರೀ ಪಂಡಿತ್ ಶ್ರೀ ಪ್ರಸನ್ನಾಚಾರ್ಯ ಎಸ್ ಕಟ್ಟಿ, ಶ್ರೀ ಬಸವರಾಜ್ ಗುರೂಜಿ, ಶ್ರೀ ತಾಮ್ರಪರ್ಣಿ ಆಚಾರ್ಯ, ಶ್ರೀ ಮನೋಹರ ಗುರೂಜಿ ಮತ್ತು ಶ್ರೀ ಮಂಜುನಾಥ್ ಭಟ್ ಅವರಿಗೆ ಕರ್ನಾಟಕ ಜ್ಯೋತಿಷ್ಯ ವಿಭೂಷಣ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಯಿತು. ಉದ್ಘಾಟನಾ ಭಾಷಣ ಮಾಡಿದ ಪ್ರಖ್ಯಾತ ವಕೀಲ, ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಶ್ರೀ ಅಶೋಕ್ ಹಾರನಹಳ್ಳಿ ಕಾರ್ಯಕ್ರಮದ ಮಹತ್ವವನ್ನು ಸಾರಿ ಕೊಂಡಾಡಿದರು. ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಬೆಳಕನ್ನ ಮೂಡಿಸುತ್ತವೆ ಅಂತ ಬಣ್ಣಿಸಿದರು. ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದ ಹಿರಿಯ ನಾಯಕ, ಸಾರಿಗೆ ಮಂತ್ರಿ ಸಚಿವ ರಾಮಲಿಂಗಾರೆಡ್ಡಿಯವರು ಇಂಥ ಸನ್ಮಾನಗಳು ಸಮಾಜದಲ್ಲಿ ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡುತ್ತವೆ. ಎಲ್ಲ ಸಮುದಾಯ ವರ್ಗದ ಜನ ಸಮಾಜದ ಒಳಿತಿಗಾಗಿ ದುಡಿಬೇಕು ಅಂತ ಕರೆಯನ್ನು ನೀಡಿದರು. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಉದ್ದಾಮ ಜ್ಯೋತಿಷಿಗಳಿಗೆ ಜ್ಯೋತಿಷ್ಯ ರತ್ನ ಮತ್ತು ಜ್ಯೋತಿಷ್ಯ ಕೇಸರಿ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ವೇಳೆ ಸಮಾಜದಲ್ಲಿ ಬದಲಾವಣೆಗಾಗಿ ಜ್ಯೋತಿಷ್ಯ ಬಳಸಿಕೊಳ್ಳಬೇಕು, ಮನುಕುಲ ಏಳಿಗೆಗೆ ಜ್ಯೋತಿಷ್ಯ ಶಾಸ್ತ್ರ ಬಳಕೆ ಆಗಬೇಕು ಅಂತ ಕರೆಯನ್ನ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ನ ನಾಯಕ ರಮೇಶ್ ಗೌಡ, ನಿರ್ದೇಶಕಿ ರೂಪಾ ಅಯ್ಯರ್, ಹಿರಿಯ ವಕೀಲರಾದ ಶ್ರೀ ಸೋಮಶೇಖರ್ ಮೊದಲಾದವರು ಹಾಜರಿದ್ದರು. ಮನುಷ್ಯನ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು, ಬೇರೆ ಬೇರೆ ರೀತಿಯಾಗಿ ಪ್ರಭಾವ ಬೀರ್ತಕ್ಕಂಥ ವಿಷಯದ ಬಗ್ಗೆ ಅದರಲ್ಲಿ ಅಧ್ಯಯನ ಮಾಡಿ ಮತ್ತು ಅದರಲ್ಲಿ ಒಂದು ನೈಪುಣ್ಯತೆಯನ್ನು ಪಡೆದು ಇವತ್ತು ಹೆಸರುವಾಸಿಯಾಗಿರ್ತಕ್ಕಂಥ ಜನರಿಗೆ ಇಲ್ಲಿ ಆಹ್ವಾನವನ್ನು ನೀಡಿ ಅವರಿಗೆ ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡ್ತಾ ಇರತಕ್ಕಂಥದ್ದು ಬಹಳ ಒಂದು ಸಂತೋಷದ ವಿಷಯ. ಏಕೆಂದರೆ ಇವರಿಗೆ ಯಾರು ಕೂಡ ಹೆಚ್ಚು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ನೀಡ್ತಕ್ಕಂಥದ್ದು ಬಹುಶಃ ಇನ್ನೆಲ್ಲೂ ಕೂಡ ನಡೆದಿರಲಿಲ್ಲ. ಇದು ಪ್ರಥಮ ಬಾರಿಗೆ ಮಾಡ್ತಾ ಇದ್ದೀರಾ ಏನೋ? ಪ್ರಥಮ ಬಾರಿಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮೇಡಮ್ ಅವರು ಮತ್ತು ಎಲ್ಲರೂ ಸೇರಿ, ಅನಿತಾ ಗೌಡ ಅವರು ಮತ್ತು ಅವರೆಲ್ಲ ಸೇರಿ ಮಾಡಿದ್ದಕ್ಕೆ ನನ್ನ ಅಭಿನಂದನೆಗಳು. ಆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದ್ದಾರೆ, ಅಲ್ಲಿ ಮೆಡಿಕಲ್ ಕೌನ್ಸಿಲ್ ಅವರು, ನಮ್ಮ ಇಂಜಿನಿಯರ್ಸು, ಪ್ರತಿ ವರ್ಷ ಕೂಡ ಇಂಜಿನಿಯರ್ಸ್ ಅಸೋಸಿಯೇಷನ್ ಅವರು ಕೂಡ ಕೊಡ್ತಾರೆ. ಎಲ್ಲ ಇಲಾಖೆಯಲ್ಲೂ ಕೂಡ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿರತಕ್ಕಂಥದ್ದು ಒಂದು ಸಂಪ್ರದಾಯವಾಗಿ ಬೆಳೆದಿದೆ. ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ನಾಡು, ನುಡಿ, ಭಾಷೆ, ಸಮಾಜಕ್ಕೆ ದುಡಿದಂಥವ್ರನ್ನ ಪ್ರಶಸ್ತಿ ಕೊಡುವಂಥದ್ದು, ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಡ್ತಾರೆ ಪ್ರತಿ ವರ್ಷ. ಮತ್ತು ದೇಶದಲ್ಲಿ ಅತ್ಯುತ್ತಮ ಪ್ರಶಸ್ತಿಗಳು ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ, ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಬರ್ತಾರೆ. ಇವತ್ತು ಜ್ಯೋತಿಷ್ಶಾಸ್ತ್ರದಲ್ಲಿ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥವರಿಗೆ, ಪ್ರಖ್ಯಾತಿ ಪಡೆದಂಥವ್ರಿಗೆ ಇವತ್ತು ಜೆಡಿ ಮೀಡಿಯಾ ಇವತ್ತು ಪ್ರಶಸ್ತಿ ಪ್ರದಾನ ಮಾಡ್ತಿರ್ತಕ್ಕಂಥದ್ದು ಭಾಳ ಸಂತೋಷ ಅಂಥೇಳಿ. ಇದು ಜ್ಯೋತಿಷ್ಶಾಸ್ತ್ರ ನಾನೇನು ತೋರಿಸಿಲ್ಲ ಇದುವರೆಗೂ, ಆದರೆ ಭಾಳ ಕಷ್ಟ ಇದು. ಯಾಕಂದರೆ ಕೈ ನೋಡಿ ಹೇಳ್ತಾರೆ, ನಕ್ಷತ್ರ ನೋಡಿ ಹೇಳ್ತಾರೆ, ಅದು ನಮಗೇನು ಸಾಮಾನ್ಯರಿಗೇನು ಅರ್ಥ ಆಗೋಲ್ಲ. ಅತಿ ಬುದ್ಧಿವಂತರಾಗಿದ್ದರೆ ಮಾತ್ರ ಇದು ಅರ್ಥ ಆಗೋವಂಥದ್ದು. ಜ್ಯೋತಿಷ್ಶಾಸ್ತ್ರ ಯಾರು ಓದಿರ್ತಾರೆ, ಯಾರು ಹೇಳ್ತಾ ಇರ್ತಾರೆ, ಎಲ್ಲರಿಗಿಂತೂ IQ ಜಾಸ್ತಿ ಇರುತ್ತೆ, ಅವರಿಗೆ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಊಹೆ ಮಾಡೋದು ಅಷ್ಟು ಸುಲಭ ಅಲ್ಲ. ನಕ್ಷತ್ರಗಳು, ಆ ಸಮಯ, ಅದನ್ನೆಲ್ಲ ಕೂಡ ಅಷ್ಟು ಸುಲಭವಾಗಿ ಹೇಳೋಕ್ಕಾಗೋದಿಲ್ಲ. ಹೆಚ್ಚು ಜ್ಞಾನ ಇರ್ತಕ್ಕಂಥವ್ರು ಮಾತ್ರ ಜ್ಯೋತಿಷ್ಶಾಸ್ತ್ರ ಹೇಳೋದಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಶಾಸ್ತ್ರದಲ್ಲಿ ಅದನ್ನು ಹೇಳ್ತಕ್ಕಂಥವ್ರ ಅನುಷ್ಠಾನ ಮತ್ತು ಅವರು ನಡ್ಕೊಂಡು ಬಂದಂಥ ರೀತಿಯೂ ಸಹ, ಜೀವನವನ್ನು ನಡೆಸ್ಕೊಂಡು ಬಂದಂಥ ರೀತಿಯೂ ಸಹ ಭಾಳ ಅತ್ಯಂತ ಸಹಾಯವನ್ನು ಮಾಡುತ್ತೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರವೂ ಸಹ ಯಾರಿಗೂ ಕೆಟ್ಟದ್ದನ್ನು ಭವಿಷ್ಯ ಹೇಳಬಾರ್ದು ಅನ್ನೋದು ಒಂದು ಇದೆ. ಒಂದು ಹಳೆಯ ಒಂದು ಕತೆ ಪ್ರಕಾರ ಅಕ್ಬರ್ ಬೀರ್ಬಲ್ನ ಕತೆ ಬಂದಾಗ ಅಕ್ಬರ್ನಿಗೆ ಯಾರೋ ಕೇಳಿದ್ರಂತೆ, ಯಾರು ಜ್ಯೋತಿಷ್ಶಾಸ್ತ್ರರು, ನಿನ್ನ ಕಣ್ಣು ಮುಂದೆನೇ ಎಲ್ಲ ನಿನ್ನ ಸಂಬಂಧಿಕರು ಸತ್ತೋಗ್ತಾರೆ ಅಂತ ಹೇಳಿ. ಅಕ್ಬರು ಭಾಳ ಬೇಜಾರು ಮಾಡ್ಕೊಂಡ್ಬಿಟ್ಟಂತೆ ರಾಜ. ಆಗ ಬೀರ್ಬಲ್ ಅಂತ ಕರೆದಾಗ ಅವನು ಹೇಳಿದಂತೆ, ಇಲ್ಲ ನಿನ್ನ ಜೊತೆ ಇರೋರಿಗಿಂತ ಹೆಚ್ಚು ದಿನ ನೀನು ಬದುಕಿರ್ತೀಯ, ಎಲ್ಲರಿಗಿಂತ ಹೆಚ್ಚು ದಿನ ಬದುಕಿರ್ತೀಯ ಅಂತ ಹೇಳಿದ್ರು. ಹಾಗೆ
ಮನಸ್ಸಿಗೆ ಒಂದು ಸಮಾಧಾನವನ್ನು ಕೊಡೋದು. ಭಾರತೀಯ ಪರಂಪರೆಯಲ್ಲಿ ಗಣಿತಶಾಸ್ತ್ರದಲ್ಲಿ ಅದ್ಭುತವಾದಂಥ ಸಾಧನೆ ಯಾವುದು, ಪಾಶ್ಚಾತ್ಯದಲ್ಲಿ ಕೊಪರ್ನಿಕಸ್ಸು ಗೆಲಿಲಿಯೋ ಮಾಡೋದಕ್ಕೆ ಮುಂಚೆನೇ ಗ್ರಹಗಳ ಚಲನೆಯನ್ನು ಕಂಡುಹಿಡಿದು ನಮ್ಮ ಒಂದು ಇಂದಿನ ಋಷಿಗಳು ವರಾಹ ಮಿಹಿರ ಇರ್ಬೋದು, ಬ್ರಹ್ಮಗುಪ್ತ ಇರ್ಬೋದು, ಆರ್ಯಭಟ ಇರ್ಬೋದು, ಎಲ್ಲ ಗಣಿತಶಾಸ್ತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಶೂನ್ಯ ಅಥವಾ ಸೊನ್ನೆಯನ್ನು ಕಂಡುಹಿಡಿದಂಥ ಒಂದು ಶ್ರೇಯಸ್ಸು ನಮ್ಮ ಋಷಿಗಳಿಗೆ ಸಲ್ಲಬೇಕಾದದ್ದು. ಅನೇಕ ಜ್ಯೋತಿಷ್ಶಾಸ್ತ್ರದಲ್ಲಿ ನಾನು ಹಿಂದೆ ಒಂದು ಸಾರಿ ನನ್ನ ಸಂಬಂಧಿಕ ಒಂದು ಸಾರಿ ಎಲ್ಲೋ ಹೋಗ್ತಾ ಯಾರೋ ಒಂದು ಬಸ್ಸಲ್ಲಿ ಜಗಳ ಕಾಯ್ಕೊಂಡು ಜೈಲಿಗೆ ಕೊಟ್ಟೋದ. ನಾನು ಅವ್ನು ಜಾತಕ ಕೊಟ್ಟು ಒಬ್ಬರು ಜ್ಯೋತಿಷ್ಶಾಸ್ತ್ರ ಹತ್ರ ಕಳಿಸ್ದೆ. ನೋಡಿದ ತಕ್ಷಣ ಅವ್ರು ಹೇಳಿದ್ರು, ಈತ ಹುಡುಗ ಜೈಲಲ್ಲಿ ಇರಬೇಕಲ್ವೇ ಅಂತ. ಹಾಗೆ ಅಷ್ಟು ಕರಾರುವಾಕ್ಕಾಗಿ ಹೇಳ್ತಕ್ಕಂಥ ಒಂದು ಶಕ್ತಿ ನಮ್ಮ ಜ್ಯೋತಿಷ್ಶಾಸ್ತ್ರದ ವಿದ್ವಾಂಸರಿಗೆ ಇದೆ. ಬಹಳ ಒಂದು ಅವರ ಜೀವನದಲ್ಲಿ ಕಠಿಣ ಪರಿಶ್ರಮ ಹಾಗೆ ಮಾಡಿಕೊಂಡಂಥ ರೀತಿಯಲ್ಲಿ ನಮಗೆ ಏನೋ ಒಂದು ಮನಸ್ಸಮಾಧಾನ ಕೊಡ್ತಕ್ಕಂಥ ಒಂದು ಶಕ್ತಿ ಈ ಜ್ಯೋತಿಷ್ಯ ವಿದ್ಯೆಗೆ ಇದೆ. ಅನೇಕರು ಇಲ್ಲ ಜ್ಯೋತಿಷ್ಯ ಒಂದು ವಿಜ್ಞಾನವೇ ಅಲ್ಲ ಅಂತ. ಇದು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾವುದೇ ವಿಷಯವನ್ನಾಗಲಿ ಅಧ್ಯಯನ ಮಾಡದಲೇ ಒಂದು ತೀರ್ಪನ್ನು ಕೊಡ್ತಕ್ಕಂಥ ಮನೋಭಾವ ಜನರಲ್ಲಿದೆ. ಜ್ಯೋತಿಷ್ಯ ನಿಜವಾದಂಥ ವಿಜ್ಞಾನ ಹೌದೇ ಅಲ್ಲವೇ ಅಂತ ಹೇಳೋದಕ್ಕಾದರೂ ಸಹ ಅದರ ಒಂದು ಅಧ್ಯಯನ ಬೇಕು. ಒಂದು ಅಧ್ಯಯನ ಮಾಡಿದ ಮೇಲೆ ಇದು ಹೌದು, ಇದರಲ್ಲಿ ಏನಿದೆ ಅದನ್ನು ವಿಚಾರ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಪಡ್ಕೋಬೋದು. ನಾವು ಎಲ್ಲ ಹಿರಿಯರೇ ಇದುವರೆಗೂ ಸಹ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ಸಾಹಿತಿ ನಮ್ಮ ಪಂಡಿತರುಗಳೇ, ಈಗಾಗಲೇ ನಮ್ಮ ಬಸವರಾಜ್ ಗುರೂಜಿಯವರು ನಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು. ನಾವೆಲ್ಲ ನೋಡ್ತಾ ಇರ್ತೀವಿ ಸಮಾಜದಲ್ಲಿ ಇವತ್ತಿನ ದಿವಸ ಏನು ಇವತ್ತೇನು ಬ್ರಾಹ್ಮಣರಿದ್ದಾರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಮನಸ್ಸಿಗೆ ಆಗಲೇ ಅಶೋಕ್ ಆರ್ನಳ್ಳಿ ಸಾಹೇಬ್ರು ಮಾತನಾಡಬೇಕಾದ್ರೆ ಹೇಳ್ತಿದ್ರು, ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಭಾಳ ಮುಖ್ಯ. ಅಂಥ ಒಂದು ಶಾಂತಿ ಎಲ್ಲಿ ಸಿಗುತ್ತೆ ಅಂತಂದರೆ, ಇವತ್ತಿನ ದಿವಸ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಜ್ಯೋತಿಷ್ಯ ಅಂತಂದರೆ ಮೂಢನಂಬಿಕೆ ಅಲ್ಲ, ಜ್ಯೋತಿಷ್ಯ ಅಂತಂದರೆ ಅದು ಸಹ ಒಂದು ವಿಜ್ಞಾನ. ಇವತ್ತು ನಾವೆಲ್ಲ ಇಲ್ಲಿ ಭಾಳ ಜನ ಜ್ಯೋತಿಷ್ಯಗಳು ಭಾಳ ಜನ ಇಲ್ಲಿ ಮುಂಭಾಗದಲ್ಲಿ ಕುಳಿತಿದ್ದೀರಿ. ಇವತ್ತಿನ ದಿವಸ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು, ಇವಾಗ ಉದಾಹರಣೆಗೆ ನಾವೇ ರಾಜಕಾರಣಿಗಳು ಒಂದು ನಾಮಪತ್ರ ಸಲ್ಲಿಸಬೇಕಾದ್ರೆ 3 ಜನ 4 ಜನ ನಾವು ಕನ್ಸಲ್ಟ್ ಮಾಡ್ತೀರಿ, ಗುರುಗಳೇ ಯಾವ ದಿವಸ ನಾವು ಇವತ್ತು ನಾಮಪತ್ರ ಸಲ್ಲಿಸಿದ್ರೆ ಒಳ್ಳೆಯದು ಅಂತೇಳಿ. ಸಮಾಜದಲ್ಲಿ ಯಾವಾಗಲೂ ಸಹ ನಾನು ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಯಾರಾದರೂ ಈ ರಾಜ್ಯದಲ್ಲಿ ಪ್ರತಿದಿನ ಒಂದು ದೇವರಿಗೆ ಹೂವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಅಂತಂದ್ರೆ ಅದು ಬ್ರಾಹ್ಮಣರಿಗೆ ಸಲ್ಲಬೇಕಾದಂಥದ್ದು. ಬರೀ ಕಲ್ತ್ಕೊಂಡ್ಬಂದಂಥ ಸಬ್ಜೆಕ್ಟ್ ಅಲ್ಲ ಅದು. ಎಷ್ಟೋ ಜನ್ಮದಿಂದ ಬಂದಿರೋದಕ್ಕೆ ಕೆಲವು ಜನ ಮಾತ್ರ ಇವತ್ತಿಗೂ ಜ್ಯೋತಿಷ್ಯನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಈ ಕಾರ್ಯಕ್ರಮನ ಮಾಡು ಅಂತ ಪ್ರೇರಣೆ ಕೊಟ್ಟಂಥ ಅವ್ರಿಗೂ ಕೂಡ ಗುರುಗ್ರಹ 3rd ಹೌಸ್ ನಿಮಗೂ ಕೂಡ ಒಂದು ಅದು ಪ್ರೇರಣೆ ಮಾಡಿ ಆಸ್ಪೆಕ್ಟ್ ಮಾಡಿದಾಗಲೇ ಗುರುಗಳನ್ನು ಸನ್ಮಾನಿಸುವಂತಹ ಸೌಭಾಗ್ಯವನ್ನು ಅವ್ರಿಗೆ ಒಂದು ಗ್ರಹ ಕೊಟ್ಟಿರುತ್ತೆ. ಇವತ್ತು ನೆಟ್ವರ್ಕ್ ಬಿಲ್ಡ್ ಮಾಡಿ ಈ ಥರ ಪಬ್ಲಿಕಲ್ಲಿ ಮಾಡಬೇಕು ಅಂತ. ಸೊ ಅಷ್ಟು ತಾಕತ್ತಿದೆ ಜ್ಯೋತಿಷ್ಯಕ್ಕೆ. ಅದು ಪರಾಶರ ಮಹಾಮುನಿಗಳಾಗಿರ್ಬಹುದು, ಬೃಹತ್ ಪರಾಶರ ಹೋರ ಆಗಿರ್ಬಹುದು, ಲಘು ಪರಾಶರ ಹೋರ ಆಗಿರ್ಬಹುದು, ಭೃಗುಬಿಂದು ಆಗಿರಬಹುದು, ಅಥವಾ ಇವತ್ತು ನಾವೆಲ್ಲ ನೋಡುವಂತಹ ಕಾಲಪುರುಷ ಕುಂಡಲಿ ಆಗಿರ್ಬೋದು. ಅದು ಬರೀ ಒಂದು ಸಬ್ಜೆಕ್ಟ್ ಬುಕ್ ಅಲ್ಲ, ಅದ್ರ ಬಗ್ಗೆ ಅನೇಕ ಋಷಿ ಮುನಿಗಳು 100 ವರ್ಷ ತಪಸ್ ಮಾಡಿ ಅದನ್ನು ಪರಾಮರ್ಶನೆಗೊಳಪಡಿಸಿ ಇವತ್ತಿಗೂ ನಾವೆಲ್ಲ ಒಂದು ಜನ್ಮದಲ್ಲಿ ಓದು ಮುಗಿಸೋಕ್ಕಾಗದೇ ಇರುವಂತಹ ಸಬ್ಜೆಕ್ಟ್. ಯಾಕೆಂದರೆ ಕ್ಯಾಲೆಂಡರ್ ಕೊಡ್ತಾರೆ. ಈಗ ಸೈಂಟಿಫಿಕ್ ಕ್ಯಾಲೆಂಡ್ರೂ ಬರ್ತದೆ, ಜ್ಯೋತಿಷ್ಯರ ಕ್ಯಾಲೆಂಡ್ರು ನಾವು ನೋಡ್ತಾ ಇರ್ತೇವೆ. ಇದು ಕ್ಯಾಲೆಂಡರ್ ಕಂಡುಹಿಡಿದವ್ರು ಯಾರು? ಯುಗಾದಿ ಯಾವಾಗ ಬಂತು, ದೀಪಾವಳಿ ಯಾವಾಗ ಬರ್ತಾ ಇದೆ, ಅಮಾವಾಸ್ಯೆ ಯಾವಾಗ ಬಂತು, ಇವೆಲ್ಲವೂ ಕೂಡ ಜ್ಯೋತಿಷ್ಯರು ಮೊದಲಿಂದಲೂ ಹೇಳ್ತಾ ಬಂದಿದ್ದಾರೆ. ಅದೇ ಥರ ಸೈಂಟಿಫಿಕ್ ಆಗೂ ಬರ್ತಾ ಇದೆ. ಹಾಗಾಗಿ ಯಾವುದು ಇದು ಕಡಿಮೆ ಇದೆ, ಒಂದು ಮೇಲಿದೆ ಅಂತ ಹೇಳೋಂಗಿಲ್ಲ. ಎರಡೂ ಕೂಡ ಸಮಾನಾಂತರವಾಗಿ ನಡ್ಕೊಂಡು ಹೋಗ್ಬೇಕಿದು. ಜ್ಯೋತಿಷ್ಯನು ಮತ್ತು ವಿಜ್ಞಾನ ಎರಡೂ ಕೂಡ ಸಮಾನಾಂತರವಾಗಿದೆ ಅಂತ ನಾನಂತೂ ಭಾವಿಸಿದ್ದೇನೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ, ಖಂಡಿತವಾಗಿ ಭಾಳ ಒಳ್ಳೆಯದು. ಜ್ಯೋತಿಷ್ಯನ ಗುರುತಿಸಿ ಪಾಪ ಅವರು ಕೂಡ ಒಂದು ಈ ಕಷ್ಟಪಟ್ಟು ಜ್ಯೋತಿಷ್ಯ ಸಲೀಸಾಗಿ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಒಬ್ರು ಹೇಳ್ತಾ ಇರ್ತಾರೆ, ಇನ್ನೊಬ್ರು ಕೇಳ್ತಾ ಇರ್ತಾರೆ. ಇವ್ರು ಏನು ಹೇಳಿದ್ರು ಸುಳ್ಳು ಹೇಳಿದ್ರೆ ಅವ್ರು ಗೊತ್ತಾಗ್ಬಿಡ್ತಾರೆ ಇನ್ನೊಬ್ಬರು ಜ್ಯೋತಿಷ್ಯರಿಗೆ. ಹಂಗಾಗಿ ಎಲ್ಲರೂ ಕೂಡ ಇದನ್ನು ತಡ್ಕೊಂಡಿರಬೇಕು. ಸುಳ್ಳು ಹೇಳಿ ಜ್ಯೋತಿಷ್ಯನ ಮಾಡೋಕ್ಕಾಗಲ್ಲ.
ಇವಾಗ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ, ಒಬ್ಬ ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ, ಆದರೆ ಇನ್ನೊಬ್ಬ ಜ್ಯೋತಿಷ್ಯ ನೋಡ್ತಾ ಇರ್ತಾರೆ, ಸುಳ್ಳು ಹೇಳಿದೆ ನೋಡಪ್ಪ ಸುಳ್ಳು ಹೇಳ್ತಾ ಅಂತ ಹೇಳ್ಬಿಡ್ತಾರೆ. ಹಂಗಾಗಿ ಎಲ್ಲರೂ ಕೂಡ ಜ್ಞಾನವನ್ನು ಬೆಳೆಸ್ಕೊಂಡು ಜ್ಞಾನ ಪಡೆದು ಜ್ಯೋತಿಷ್ಯನ ಹೇಳಬೇಕಾಗ್ತದೆ. ಹಂಗಾಗಿ ಇವತ್ತು ನಿಮಗೆ ಖಂಡಿತವಾಗಿ ಕೊಟ್ಟಿರೋದು ಭಾಳ ಸಂತೋಷ. ಇಂಥ ಸಮಾರಂಭಗಳು, ಇಂಥ ಪುರಸ್ಕಾರಗಳು ಆಗಬೇಕು. ನೀವು ಕೊಟ್ಟಿರೋದಂತೂ ಒಂದು ವೈಜ್ಞಾನಿಕವಾಗಿ ಕೂಡ ಇದು ಒಳ್ಳೆಯದು ಅಂತ ಭಾವಿಸಿದ್ದೇನೆ. ಹಾಗಾಗಿ ಏನು ನಮ್ಮನ್ನು ಇವತ್ತು ಕರೆದು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಜಿಡಿಯ